Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಕಮಿಷನರ್ಗಳಿಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ವಹಿಸಲಾಗಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ದಯಾನಂದ್ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಈಗಾಗಲೇ ಭದ್ರತೆ ಎಲ್ಲ ಆಗಿದೆ. ನಮ್ಮ DCP ನಾರ್ತ್ ಅವರು ಇದಕ್ಕೆ ನೋಡಲ್ ಆಫೀಸರ್ ಇದ್ದಾರೆ. ನಾವು ಡೆಪ್ಲಾಯ್ಮೆಂಟ್ ಪ್ಲಾನ್ ಮಾಡಿದ್ದೇವೆ, ಪೊಲೀಸ್ ಡೆಪ್ಲಾಯ್ಮೆಂಟ್ ಪ್ಲಾನ್ ಮಾಡಿದ್ದೇವೆ, ಅಬ್ಸರ್ವರ್ಗಳಿಂದ ಅಪ್ರೂವಲ್ ತಗೊಂಡಿದ್ದೇವೆ. ಅದ್ರ ಪ್ರಕಾರ ಎಲ್ಲ ಕಡೆಯಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ. ಏನು ಸಮಸ್ಯೆ ಇಲ್ಲ, ಶಾಂತಿಯುತವಾಗಿ ಆಗುತ್ತೆ, ಎಲ್ಲ ಚೆನ್ನಾಗಿದೆ. ಕ್ರಿಟಿಕಲ್ ಅನ್ನೋದಿದೆ. ಕ್ರಿಟಿಕಲ್ ಅನ್ನೋದಕ್ಕೆ ಕ್ರೈಟೀರಿಯಾ ಇದೆ, ಸುಮ್ಮನೆ ಕ್ರಿಟಿಕಲ್ ಅಲ್ಲ. ಕ್ರಿಟಿಕಲ್ ಅಂತ ಅಂದ್ರೆ 5 ತರದ ರೀಸನ್ ಅಲ್ಲಿ ನಾವು ಕ್ರಿಟಿಕಲ್ ಅಂತ ಮಾಡ್ತೇವೆ. ಒಂದು ರೀಸನ್ನು ಶೇಕಡ 75ಕ್ಕಿಂತ ಹೆಚ್ಚು ಮತದಾನ ಆಗಿ ಒಂದು ಕ್ಯಾಂಡಿಡೇಟ್ಗೆ ಶೇಕಡ 90% ಮತದಾನ ಆಗಿ ಶೇಕಡ 75ರಷ್ಟು ಒಂದು ಕ್ಯಾಂಡಿಡೇಟ್ ವೋಟ್ ಆಗಿದ್ರೆ ದಟ್ ಇಸ್ ಕಾಲ್ಡ್ ಕ್ರಿಟಿಕಲ್. ಲಾಸ್ಟ್ ಟೈಮ್ ಎಲೆಕ್ಷನ್ ನಲ್ಲಿ ಬೂತ್ ಕ್ಯಾಪ್ಚರಿಂಗು, ಗಲಾಟೆ, ರೀವೋಟಿಂಗ್ ಅದಾಗಿದ್ರೆ ಇದು ಕ್ರಿಟಿಕಲ್ ಅಂತ ಕರೀತೇವೆ. ಹಾಗೇನೆ ಹಿಂದಿನ ವೈಲೆನ್ಸ್, ಹಿಂದೆ ಎಲೆಕ್ಷನ್ ಅಲ್ಲಿ ಆಗಿರುವಂತಹ ವೈಲೆನ್ಸ್ ಗಳನ್ನ ಇಟ್ಕೊಂಡು ನಾವು ಕ್ರಿಟಿಕಲ್ ಅಂತ ಕರಿತೇವೆ. ಅದಲ್ಲದೆ ವಲ್ನರಬಲ್ ಪಾಕೆಟ್ ಅಂತ ಪೊಲೀಸ್ ಅವರು ಗುರುತಿಸ್ತಾರೆ, ಪೊಲೀಸ್ ಮತ್ತೆ ಸೆಕ್ಟರ್ ಆಫೀಸರ್ಸ್. ವಲ್ನರಬಲ್ ಮೀನ್ಸ್ ಏನು, ಒಂದು ಏರಿಯಾ ಇರುತ್ತೆ, ಒಂದೇ ಕಮ್ಯುನಿಟಿ, ಬ್ಯಾಕ್ವರ್ಡ್ ಅಥವಾ ಡೌನ್ ಟ್ರಾಡನ್ ಕಮ್ಯುನಿಟಿ ಇರುತ್ತೆ, ಯಾರು ಅವನಿಗೆ ತೊಂದರೆ ಕೊಡ್ತಾರೆ, ವೋಟ್ ಹಾಕಬೇಡಿ ಅದು ಇದು ಅಂತದನ್ನ ಗುರುತಿಸಿದಾಗ ಅದನ್ನ ವಲ್ನರಬಲ್ ಅಂತ ನಾವು ಕರಿತೇವೆ. ಅಂತ ಸುಮಾರು ಸ್ಲಮ್ಗಳು ನಾವು ಗುರುತಿಸಿದ್ದೇವೆ. ಅಂತದನ್ನ ಅದರಲ್ಲಿ ವ್ಯಾಪ್ತಿಯಲ್ಲಿ ಬರುವಂತ ಪೋಲಿಂಗ್ ಸ್ಟೇಷನ್ ಕ್ರಿಟಿಕಲ್ ಅಂತ ಕರಿತೇವೆ. ಈ ಕ್ರಿಟಿಕಲ್ ವಲ್ನರಬಲ್ ಪಾಕೆಟ್ಸ್ಗೆಲ್ಲ ಮೈಕ್ರೋ ಅಬ್ಸರ್ವರ್ನು ಹಾಕ್ತಿವಿ, ವೆಬ್ ಕಾಸ್ಟಿಂಗ್ ಪ್ಲಸ್ ಮೈಕ್ರೋ ಅಬ್ಸರ್ವರ್. ಇನ್ನು ಉಳಿದವಕ್ಕೆಲ್ಲ ವೆಬ್ ಕಾಸ್ಟಿಂಗು ಇರುತ್ತೆ. ಬನ್ನಿ ಹಾಗಾದರೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ವ್ಯವಸ್ಥೆಗಳಾಗಿದೆ. ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ಪನವರೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿನ ಸ್ಥಿತಿಗತಿಗಳೇನೇನು, ಯಾಕಂದರೆ ಈಗಾಗಲೇ ದಯಾನಂದ್ ಬಂದು ಭೇಟಿ ಕೊಟ್ಟಿದ್ದಾರೆ, ಇನ್ನು BBMP ಆಯುಕ್ತರು ಬಂದು ಭೇಟಿ ಕೊಟ್ಟಿದ್ದಾರೆ. ಮಸ್ಟರಿಂಗ್ ಕೇಂದ್ರಗಳಲ್ಲಿ ಈಗಾಗಲೇ ವ್ಯಾಪಕ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಅಲ್ಲಿಂದಲೇ ಮಷಿನ್ಗಳನ್ನು ಬೇರೆ ಕಡೆಗೆ ಸ್ಥಳಾಂತರಿಸಲಾಗುತ್ತೆ, ಅಂದರೆ ಅವ್ರಿಗೆ ಹಸ್ತಾಂತರಿಸಲಾಗುತ್ತೆ. ಅವ್ರ ಕೇಂದ್ರಗಳಿಗೆ ಹೋಗಿ ಅಲ್ಲಿಂದ ಶುರು ಮಾಡ್ತಾರೆ. ಬನ್ನಿ ವಿನಯ್ ನಮ್ಮ ಜೊತೆಗಿದ್ದಾರೆ. ವಿನಯ್, ಯಾವ್ಯಾವ ರೀತಿ ಸಿದ್ಧತೆಗಳಾಗಿದೆ? ಯಾಕಂದರೆ ಇದು ಸಾಮಾನ್ಯ ಸಂಗತಿಯಲ್ಲ. ಕಮಿಷನರ್ ಮಾತು ಹೇಳ್ತಾ ಇದ್ರು, ಅವರನ್ನೇ ಚುನಾವಣಾ ಅಧಿಕಾರಿಗಳಾಗೂ ಕೂಡ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಸಂಬಂಧಪಟ್ಟಂಥ ಕಮಿಷನರ್ಗಳು. ಅವ್ರು ಹೇಳ್ತಾ ಇದ್ರು 51% ಅದು ಈ ಬಾರಿ ಜಾಸ್ತಿ ಆಗಬೇಕು, ಆ ಕಪ್ಪು ಚುಕ್ಕೆ ಇದೆಯಲ್ಲ ಅದನ್ನು ತೊಳಿಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಇನ್ನೊಂದು ಕಡೆಗೆ ದಯಾನಂದ್ ಕೂಡ ಸಾಕಷ್ಟು ಕಡೆಗೆ ಓಡಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ, ಯಾವ್ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ? ರಂಗನಾಥ್, ಸದ್ಯ ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆಗೆ ಕಂಪ್ಲೀಟ್ ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ಗಳನ್ನು ಕೂಡ ವಿವಿಪ್ಯಾಟ್ಗಳನ್ನು ಮತಗಟ್ಟೆಗಳಿಗೆ ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಸಿಬ್ಬಂದಿಗಳನ್ನು ಕೂಡ ಬ್ಯಾಚ್ ವೈಸ್ ಮತಗಟ್ಟೆಗಳಿಗೆ ಸ್ಥಳಾಂತರ ಮಾಡೋದಾದ್ರೆ ಮಸ್ಟಿಂಗ್ ಬಳಿಕ ಎಲ್ಲ ರೀತಿಯಂತಹ ವಿವಿಪ್ಯಾಟ್ಗಳನ್ನು ಮೊದಲು ಈಗಾಗಲೇ ARO ಸಮ್ಮುಖದಲ್ಲಿ ಅವುಗಳನ್ನು ತಪಾಸಣೆ ಮಾಡಲಾಯಿತು, ಜೊತೆಗೆ ಸಿದ್ಧತೆಗಳು ಮಾಡಿಕೊಳ್ಳಾಯಿತು. ಕಾರ್ಯವೈಖರಿಗೆ ಕಂಪ್ಲೀಟ್ ಆದಂಥ ವ್ಯವಸ್ಥೆ ಮಾಡಿಕೊಂಡ ಬಳಿಕ ಅವುಗಳನ್ನು ಮತಗಟ್ಟೆಗಳಿಗೆ ನಾಳೆ ಮತದಾನದ ಪ್ರಕ್ರಿಯೆಗೆ ಅಣಿಗೊಳಿಸುವುದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈಗ ಬ್ಯಾಚ್ ವೈಸ್ ಅಂದ್ರೆ ಪ್ರತಿಯೊಂದು ಮತಗಟ್ಟೆಗಳಿಗೂ ಕೂಡ ನಿಗದಿತ ಮತಗಟ್ಟೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಬ್ಯಾಲೆಟ್ ಯೂನಿಟ್ಗಳನ್ನು ಮತ್ತು ಕಂಟ್ರೋಲ್ ಯೂನಿಟ್ಗಳನ್ನು ನೀಡಬೇಕು ಮತ್ತು ಎಷ್ಟು ಸಿಬ್ಬಂದಿಗಳಿಗೆ ಕೊಡಬೇಕು, ಯಾವ್ಯಾವ ಅವುಗಳನ್ನ ಶಿಫ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಜೋಡಣೆ ಕಾರ್ಯ ಮಾಡಲಾಗ್ತದೆ. ಮಸ್ಟಿಂಗ್ ಬಳಿಕ ಇವುಗಳನ್ನ ಕಂಪ್ಲೀಟ್ ಆಗಿ ಜೋಡಣೆಯನ್ನು ಮಾಡಲಾಗ್ತಾ ಇದೆ. ಇವುಗಳನ್ನ ಸಿಬ್ಬಂದಿ ಈಗ ತೆಗೆದುಕೊಂಡು ಮತಗಟ್ಟೆಗಳಿಗೆ ತೆರಳ್ತಾರೆ. ಮತಗಟ್ಟೆಗೆ ತೆಗೆದುಕೊಂಡು ಹೋಗಿ ಮತಗಟ್ಟೆಗಳಲ್ಲಿ ಇವನ್ನು ಇಟ್ಟು ನಾಳೆಯ ಮತದಾನಕ್ಕೆ ಏನು ಬೇಕು, ಇವತ್ತಿನ ಪ್ರಿಪರೇಷನ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಹೇಗೆಲ್ಲ ಸಿದ್ಧತೆಗಳು ಮಾಡ್ಕೊಳ್ಬೇಕು ಅನ್ನೋದಕ್ಕೂ ಕೂಡ ಕಂಪ್ಲೀಟ್ ಆದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ. ಹೀಗಾಗಿ ಸದ್ಯ ಮಲ್ಲೇಶ್ವರಂನಲ್ಲಿ, ಬೆಂಗಳೂರು ಉತ್ತರ ಭಾಗದಲ್ಲಿ ಲೋಕಸಭಾ ಚುನಾವಣೆಯ ಕ್ಷೇತ್ರದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮಸ್ಟಿಂಗ್ ಅನ್ನು ಮಾಡ್ತಾರೆ. ಅಂದ್ರೆ ಅವುಗಳನ್ನ ನಾಳೆ ಮತದಾನಕ್ಕೆ ಬೇಕಾಗಿರುವಂತಹ ಮತಗಟ್ಟೆಗೆ ಪ್ರಜೆಗಳು ಬಂದು ವೋಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಂಪೂರ್ಣವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳುವಂತದ್ದಾಗಿರುತ್ತೆ. ಈ ಒಂದು ವ್ಯವಸ್ಥೆಗೆ ನಾಳೆ ಯಾವುದೇ ರೀತಿಯಂತಹ ಸಮಸ್ಯೆಗಳಾಗಬಾರದು ಅನ್ನೋ ದೃಷ್ಟಿಕೋನದಿಂದ ಮತ್ತು ಸುರಕ್ಷಿತವಾಗಿ ಸುವ್ಯವಸ್ಥಿತವಾಗಿ ಮತದಾನ ಪ್ರಕ್ರಿಯೆ ನಡೀಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಒಂದು ದಿವಸ ಹಿಂದಿನ ದಿನವೇ ಈ ರೀತಿಯಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅವುಗಳನ್ನ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ಗಳಾಗಿರ್ಬೋದು, ಮತದಾರರ ಮಾಹಿತಿ ಆಗಿರ್ಬೋದು, ಶಾಹಿ ಆಗಿರ್ಬೋದು ಮತ್ತು ನಾಳೆ ಮತದಾನಕ್ಕೆ ಬೇಕಾಗಿರುವಂತಹ ಕಂಪ್ಲೀಟ್ ಆದಂತಹ ಸಾಮಗ್ರಿಗಳನ್ನ ಒಂದು ಕಿಟ್ ರೂಪದಲ್ಲಿ ಸಿಬ್ಬಂದಿಗೆ ಕೊಡಲಾಗುತ್ತೆ. ಇವುಗಳನ್ನ ಸಿಬ್ಬಂದಿಗಳು ಈಗಾಗಲೇ ಕಾಯ್ತಾ ಇದ್ದಾರೆ. ಇವುಗಳನ್ನ ಹಸ್ತಾಂತರ ಮಾಡಿದ ಬಳಿಕ ಮತಗಟ್ಟೆಗೆ ತೆಗೆದುಕೊಂಡು ಹೋಗೋದಕ್ಕೆ ಸಿಬ್ಬಂದಿಗಳು ಅಂದ್ರೆ ವಿವಿಧ ಇಲಾಖೆಗಳಿಂದ ನಿಯೋಜನೆ ಆಗಿರುವಂತಹ ಸಿಬ್ಬಂದಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲಾಖೆ ನೀಡುವಂತಹ ಈ ಬ್ಯಾಲೆಟ್ ಯೂನಿಟ್ ಆಗಿರಬಹುದು, ಕಂಟ್ರೋಲ್ ಯೂನಿಟ್ಗಳನ್ನು ತೆಗೆದುಕೊಂಡು ಮತಗಟ್ಟೆಗಳಿಗೆ ತರುತ್ತಾರೆ. ನಾಳೆ ಮತದಾನಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನ ನಂತರ ಇವರು ಸಿದ್ಧತೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗೂ ಕೂಡ ಮುಂದಾಗ್ತಾರೆ. ಈಗಾಗಲೇ ಕಂಪ್ಲೀಟ್ ಆದಂತಹ ಒಂದು ವ್ಯವಸ್ಥೆ ಆಗ್ತದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಸ್ತಾಂತರದ ಬಳಿಕ ಸಿಬ್ಬಂದಿ ಕೂಡ ತೆಗೆದುಕೊಂಡು ಮತಗಟ್ಟೆಗೆ ಹೋಗಿ ನಾಳೆ ಮತದಾನಕ್ಕೆ ಸಿದ್ಧತೆ ಮಾಡ್ಕೊಳ್ತಿರೋದು ಸದ್ಯ ಕಂಡು ಬರ್ತಾ ಇರುವಂತದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇವೆಲ್ಲವೂ ಕೂಡ ಸಿಸ್ಟಮ್ ಇದೆಯಲ್ಲ ಅದೆಲ್ಲವನ್ನು ಕೂಡ ಸರಿ ಮಾಡಿ ಅದನ್ನು ಹಸ್ತಾಂತರಿಸುವಂಥ ಪ್ರಕ್ರಿಯೆ ಇದೆಯಲ್ಲ ಅದಕ್ಕೆ ಮಸ್ಟರಿಂಗ್, ಹಿಂಗಾಗಿ ಮಸ್ಟರಿಂಗ್ ಕೇಂದ್ರಗಳನ್ನು ಅಲ್ಲಲ್ಲಿ ಸ್ಥಾಪನೆ ಮಾಡಲಾಗಿದೆ. ಈ ಬೇರೆ ಬೇರೆ ಕಡೆಗೆ
ಕ್ಲಸ್ಟರಿಂಗ್ ಕೇಂದ್ರಗಳಿವೆ, ಅಲ್ಲಿಂದ ಅಧಿಕಾರಿಗಳು ಈ EVM ಮಷಿನ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿಂದ ಅವರ ಈ ಮತದಾನದ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ನಾವು ಬೆಂಗಳೂರಿನ ವಿವರಗಳನ್ನು ಕೊಟ್ವಿ. ಇನ್ನು ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯ ಸ್ಥಿತಿಗತಿಗಳಿವೆ, ಯಾಕಂದರೆ ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ಎಲ್ಲ ರೀತಿಯ ಸ್ಥಿತಿಗತಿಗಳಿವೆ. 14 ಕ್ಷೇತ್ರಗಳಲ್ಲಾಗುವಂಥ ಮತದಾನ ಬೆಂಗಳೂರಿನ 4 ಕಡೆಗೆ, ಬೆಂಗಳೂರು ಉತ್ತರ, ಮಧ್ಯ, ದಕ್ಷಿಣ ಮತ್ತು ಗ್ರಾಮಾಂತರ. ಈ ಬೆಂಗಳೂರನ್ನು ಹೊರತುಪಡಿಸಿ ಈ ಕಡೆ ಭಾಗದಲ್ಲಿ ಬರುವಂಥ ಇನ್ನು ಉಳಿದ 10 ಕಡೆಗೆ ಯಾವ್ಯಾವ ರೀತಿ ವ್ಯವಸ್ಥೆಗಳಾಗಿದೆ, ಮಂಗಳೂರು, ಮೈಸೂರು, ತುಮಕೂರಿನ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಈಗಾಗಲೇ ನೋಟಿಸ್ ಬೋರ್ಡಲ್ಲಿ ಡೀಟೇಲ್ ಕೂಡ ಹಾಕಿಬಿಟ್ಟಿದ್ದಾರೆ. ಅದನ್ನು ಸಂಬಂಧಪಟ್ಟಂಥವ್ರು ನೋಡ್ತಿದ್ದಾರೆ ಕೂಡ. ಯಾವ್ಯಾವ ರೀತಿ ಆಯೋಗ ಸಿದ್ಧತೆ ಮಾಡಿಕೊಂಡಿದೆ ಅನ್ನೋದರ ವಿವರಗಳನ್ನು ನಾವು ನೋಡ್ತಾ ಇದ್ದೀವಿ. ಮಂಡ್ಯದಲ್ಲಿ ಈಗಾಗಲೇ ಬಸ್ಗಳು ಕೂಡ ಸಿದ್ಧವಾಗಿವೆ. ಜೊತೆಗೆ ಎಲ್ಲೆಲ್ಲಿ ಏನೇನು ಸೆಕ್ಟರ್ ವೈಸ್ ಅದನ್ನು ಡಿವೈಡ್ ಮಾಡಲಾಗಿದೆ, ಅದನ್ನು ತೋರಿಸ್ತೀವಿ, ಅದನ್ನು ಕೂಡ ಹಾಕಿದಾರಲ್ಲಿ. ಇನ್ನು ತುಮಕೂರಿನಲ್ಲಿ ಯಾವ್ಯಾವ ರೀತಿ ಸಿದ್ಧತೆಗಳಾಗಿದೆ, ನಾವು ಮಂಡ್ಯ, ಕೋಲಾರ ಮತ್ತು ತುಮಕೂರಿನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.